ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಎರ್ಟಿಗಾಗೆ ಬಂದ್ಬಿಟ್ಟು CNG ಫಿಟ್ಟಿಂಗ್ ಮಾಡಿಸಿದ್ದಾರೆ. ಯಾವ ಥರ ಫಿಟ್ ಮಾಡಿಸಿದ್ದಾರೆ ಆ್ಯಂಡ್ ಇದಕ್ಕೆ ಏನೆಲ್ಲ ಚಾರ್ಜಸ್ ಆಯಿತು ಆ್ಯಂಡ್ ಇದು ಗಾಡಿ ಏನು ಮೈಲೇಜ್ ಎಲ್ಲ ಬರುತ್ತೆ CNG ಫಿಟ್ ಮಾಡಿಸಿದ್ಮೇಲೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ಹೇಳಿ ಸರ್, ಇದು ಎರ್ಟಿಗಾ ಯಾವುದು ಮಾಡಲಿದು? ಇದು BS6 ಸರ್, 22 ಮಾಡಲು, 2022 ಮಾಡಲ್ ಇದು. ಹೌದು ಸರ್, ಇದಕ್ಕೆ ಎಷ್ಟು ಚಾರ್ಜ್ ಆಯಿತು ಸರ್ ಎರ್ಟಿಗಾಗೆ? ಇದು 57,000 ರುಪೀಸ್ ಆಗುತ್ತೆ ಫುಲ್ ಫಿಟ್ಟಿಂಗ್ ಇದಕ್ಕೆ. ಆ್ಯಕ್ಚುಲಿ ಫುಲ್ ಫಿಟ್ಟಿಂಗಿಗೆ 57,000 ರೂಪಾಯಿ ಮಾಡ್ತೀವಿ ಅದಕ್ಕೆ. ಒಳ್ಳೆ ಬ್ರ್ಯಾಂಡೆಡ್ ಲೆವೆಟೆ ಇಂಪೋರ್ಟೆಡ್ ಇಟಾಲಿಯನ್ ಕಿಟ್ ಹಾಕಿದ್ರೆ 57,000 ರೂಪಾಯಿ ಆಗುತ್ತೆ. ಸೊ ಇದರಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಟ್ಯಾಂಕ್ ಕೆಪಾಸಿಟಿ ಸ್ವಲ್ಪ ದೊಡ್ಡದಾಕಿದ್ದೀವಿ. ಈ ಗಾಡಿಯಲ್ಲಿ ಪರ್ಟಿಕ್ಯುಲರ್ ದಿಸ್ ವೆಹಿಕಲಲ್ಲಿ ಇನ್ನೂ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಇದಕ್ಕೆ. ಇದು ಟ್ಯಾಂಕ್ ಕೆಪಾಸಿಟಿ ಇದೆ ಮ್ಯಾಕ್ಸಿಮಮ್ ಇರುತ್ತಲ್ಲ ಸ್ವಲ್ಪ. ಹೌದು ಹೌದು. ಇದು ಎಷ್ಟು ಲೀಟರ್ ಟ್ಯಾಂಕ್ ಸರ್? ಇದು ಆ್ಯಕ್ಚುಲಿ 90 ಲೀಟರ್ಸ್. 90 ಲೀಟರ್. ಹೌದು 90 ಲೀಟರ್ ಅಂದರೆ ಎಷ್ಟು ಕಿಲೋಮೀಟರ್ ರೇಡಿಯಸ್ ಹೋಗ್ಬೋದು ಸರ್ ನಾವು? 90 ಲೀಟರ್ 14 ಇಂಟು ಆಲ್ಮೋಸ್ಟ್ 25, ಆಲ್ಮೋಸ್ಟ್ 300 ಕಿಲೋಮೀಟರ್, 350 ಕಿಲೋಮೀಟರ್. ಒಂದ್ಸಲ ಫುಲ್ ಮಾಡಿಸ್ಕೊಂಡ್ಬಿಟ್ರೆ 300 ಕಿಲೋಮೀಟರ್ಸ್ ಮೇಲೆ ಹೋಗುತ್ತೆ, 350 ತನಕ ಓಡಿಸ್ತಾರೆ. ಸರ್, ಇವಾಗ ಇದಕ್ಕೆ ಫುಲ್ ಮಾಡ್ಸೋಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಸರ್ ಇವತ್ತಿನ CNG ಪ್ರೈಸಲ್ಲಿ? 1,200 ರುಪೀಸ್ ಖರ್ಚು ಬರುತ್ತೆ. 1,200 ರುಪೀಸ್ ಫುಲ್ ಫಿಲ್ಲಿಂಗಿಗೆ 350 ಕಿಲೋಮೀಟರ್ ಓಡಿಸ್ಬೋದು. 1,200 ರುಪೀಸ್ ಫಿಲ್ ಮಾಡಿಸ್ಕೊಂಡ್ರೆ 350 ಕಿಲೋಮೀಟರ್ ಗಂಟೆ ಆರಾಮಾಗಿ ಹೋಗ್ಬೋದು. ಲಾಂಗಲ್ಲಿ ಹೋಗುತ್ತೆ ಇದು. ಓಕೆ ಸರ್. ಆ್ಯಂಡ್ ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಇದನ್ನು ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಇವಾಗ ಈ ಗಾಡಿಗೆ ಎಷ್ಟು ಕಾಸ್ಟ್ ಆಗಿದೆ ಸರ್ ಇದು? ಫಿಟ್ಟಿಂಗ್ ಚಾರ್ಜಸ್ ಇದು ನಾವು ಯೂಶಲಿ ನಾವು 12 kg ಟ್ಯಾಂಕ್ ಹಾಕ್ತೀವಿ, 57,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಲೆವೆಟೆ ಇಟಾಲಿಯನ್ ಕಿಟ್. ಹೌದು, ಫುಲ್ ಫಿಟ್ಟಿಂಗ್ 57,000 ರೂಪಾಯಿ ಆಗುತ್ತೆ. ವಿತ್ 1 year ವಾರಂಟಿ, ಗ್ಯಾರಂಟಿ, ಫ್ರೀ ಸರ್ವಿಸ್ ಎಲ್ಲ ಇದೆ. ಹೌದು ಸರ್. ಇವಾಗ ಇದ್ರ ಮಧ್ಯದಲ್ಲಿ ಏನಾರ ಸರ್ವಿಸ್ ಏನಾರ ಮಾಡಿಸ್ಕೋಬೇಕಾಗುತ್ತಾ? ಇದಕ್ಕೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಮಾತ್ರ. ಯೂಶಲಿ ಪ್ರಾಬ್ಲಮ್ ಅಂತ ಬರೋದಿಲ್ಲ ಪರ್ಟಿಕ್ಯುಲರ್ ಆಗಿ. ಕಿಲೋಮೀಟರ್ ಒಂದ್ಸಲ ಮತ್ತೆ ಬಂದು ಏನಾರ ಆ ಥರ ಏನು ಮೇಂಟೆನೆನ್ಸ್ ಅಂತ ಏನೂ ಇರೋದಿಲ್ಲ. ಅದೇನೇ ಇದ್ರೂ ಅಬೌವ್ 80,000 ಕಿಲೋಮೀಟರ್ ಆದಮೇಲೆ ಸೊ ಸಣ್ಣ ಪುಟ್ಟ ಇಶ್ಯೂ ಇರುತ್ತೆ. ಅದೇನಾದರೂ ಫಿಲ್ಟರ್ ಚೇಂಜ್ ಮಾಡೋದು ಅಥವಾ ಇಂಜೆಕ್ಟರ್ ಏನಾದರೂ ಇದಿದ್ರೆ ಚೇಂಜ್ ಮಾಡೋದು ಏನಿದ್ರು 80,000 ಕಿಲೋಮೀಟರ್ ಆದಮೇಲೆ ಮಾಡಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ 1,200ಗೆ ಆರಾಮಾಗಿ 350 ಕಿಲೋಮೀಟರ್ ಹೋಗ್ಬೋದು ಇವತ್ತಿನ CNG ಪ್ರೈಸಲ್ಲಿ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇದು ಇದಕ್ಕೆ ಎಲ್ಲಿ ಬಟನ್ ಫಿಟ್ ಮಾಡಿದ್ದೀರಾ ಸರ್? ಇದಕ್ಕೆ ಸ್ವಲ್ಪ ಯುನಿಕ್ ಬಟನ್ ಆಗಿ ಫಿಟ್ ಮಾಡಿದ್ದೀವಿ, ಬೇರೆ ಟೈಪು. ಓಕೆ ಓಕೆ. ರೌಂಡ್ ಅಲ್ಲಿ ಬರುತ್ತಾ? ಹೌದು. ಓಕೆ ಓಕೆ. ರೌಂಡ್ ಟೈಪ್ ಇದು. ಓಕೆ ಓಕೆ. ಈ ಥರ ರೌಂಡ್ ಟೈಪ್ ಬರುತ್ತೆ. ರೌಂಡ್ ಟೈಪ್ ಬರುತ್ತೆ. ಓಕೆ. ಆ್ಯಂಡ್ ನೋಡ್ತಾ ಇರ್ಬೋದು ಸರ್, ಇದು ಟ್ಯೂನಿಂಗ್ ಆಗಿದೆಯಾ ಗಾಡಿ? ಇದು ಫಿಟ್ಟಿಂಗ್ ಆಗಿ ಟ್ಯೂನಿಂಗ್ ಎಲ್ಲ ಆಗಿದೆ, ಜಸ್ಟ್ ಇವಾಗ ಡೆಲಿವರಿ ಕೊಡಬೇಕು. ಓಕೆ ಓಕೆ. ಹಾಂ ಸರ್. ಇದರಲ್ಲಿ ಇವಾಗ ಏನು ಫಿಟ್ ಮಾಡಿದ್ದೀರಾ ಸರ್? ಇದು ನಿಮ್ಮದು CNG ಏನೇನು ಫಿಟ್ ಮಾಡಿದ್ದೀರಾ? ಇದು CNG ಮೈನ್ ಪ್ರೆಷರ್ ರಿಡ್ಯೂಸರ್ ಅಂತ ಬರುತ್ತೆ, ಕೆಳಗಡೆ ಹಾಕಿದ್ದೀವಿ. ಇದರಲ್ಲಿ ಏನಾಗಿದೆ ಅಂತ ನಾವು ಫಿಟ್ಟಿಂಗು ಯಾರೇ ಕಸ್ಟಮರಿಗೂ ಯಾವುದು ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ ಅಂತ ಗೊತ್ತಾಗದೇ ಇರೋ ಥರ ಫಿಟ್ ಮಾಡಿದ್ದೀವಿ. ಸೊ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಕ್ಕೆ CNG ಫಿಟ್ಟಿಂಗ್ ಮಾಡದೆ ಗೊತ್ತಾಗೋ ಥರ ಮಾಡಿಬಿಟ್ಟಿದ್ದೀವಿ. ಗೊತ್ತಾಗಲ್ಲ ಆ ಥರ ಮಾಡಿದ್ದೀವಿ. ಸೊ ಹಂಗಾಗಿ ಪ್ರೆಷರ್ ರಿಡ್ಯೂಸರ್ ಕೆಳಗಡೆ ಹಾಕಿದ್ದೀವಿ. ECU ಇಲ್ಲಿ ಬಿಟ್ ಮಾಡಿದ್ದೀವಿ. ECU ಅಂತ ಮೇನ್ ಕಂಟ್ರೋಲಿಂಗ್ ಯೂನಿಟ್. ಸೊ ಇಂಜೆಕ್ಟರ್ ಬರುತ್ತೆ ಅಲ್ಲಿ ಇಂಜೆಕ್ಟರ್ ಬರುತ್ತೆ. ಹೌದು. ಸೊ ಇದಕ್ಕಾಗಲಿ CNG ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಮಾಡಿದ್ದೀವಿ ಸರ್. ಓಕೆ ಸರ್. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಎರ್ಟಿಗಾ ಕೂಡ ನಿಮಗೆ ನೋಡ್ತಾ ಇರ್ಬೋದು, ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಎಲ್ಲ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ಯಾರಿಗೆಲ್ಲ ಎರ್ಟಿಗಾ ಇದೆ ಅವರು ಕೂಡ ಕಂಪ್ಲೀಟಾಗಿ ಈ ಥರ CNG ಫಿಟ್ಟಿಂಗ್ನ ಮಾಡಿಸ್ಕೋಬೋದು. CNGಗೆ ಫಿಲ್ಲಿಂಗ್ ವಾಲ್ ಇಲ್ಲಿ ಬರುತ್ತೆ ಎರ್ಟಿಗಾಗೆ. ಸರ್ ಇದು ತೋರಿಸಿ ಸರ್, ಇಲ್ಲಿ ಬರುತ್ತೆ. ಆ್ಯಕ್ಚುಲಿ ನಾವು CNG ಫಿಲ್ಲಿಂಗ್ ವಾಲು ಪೆಟ್ರೋಲ್ ಎಲ್ಲಿ ಫಿಲ್ ಮಾಡ್ತಾರೆ ಆ ಪ್ಲೇಸಲ್ಲೇ ಫಿಟ್ ಮಾಡಿದ್ದೀವಿ. ಸೇಮ್ ಅಲ್ಲೇ. ಹೌದು. ಇದು ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದೀವಿ. ಯೂಶಲಿ ಎಲ್ಲ ಗಾಡಿಯಲ್ಲೂ ಫ್ರಂಟ್ ಅಥವಾ ಬ್ಯಾಕ್ ಸೈಡ್ ಫಿಟ್ ಮಾಡ್ತೇವೆ. ಬೋನೆಟ್ ಎತ್ತಿ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಇದರಲ್ಲಿ ಈಸಿ ಆಗುತ್ತೆ. ಇದರಲ್ಲಿ ಸ್ವಲ್ಪ ಯೂನಿಕ್ ಆಗಿ ಗ್ಯಾಸ್ ಫಿಟ್ CNG ಫಿಟ್ಟಿಂಗ್ ಆಗಿದೆ ಅಂತಾನೆ ಗೊತ್ತಾಗಲ್ಲ, ಆ ಥರ ಫಿಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಪೆಟ್ರೋಲ್ ಥರನೇ ಹಾಕಿಸ್ಕೊಂಡು ಇರ್ಬೋದು ಅಷ್ಟೇ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಎದುರುಗಡೆ ಕಿಟ್ ಇದೆ, ನೋಡ್ತಾ ಇರ್ಬೋದು. ಕಂಪ್ಲೀಟ್ ಕಿಟ್ಟು ಲೊವೇಟೋ ಅಂತ ಹೇಳ್ಬಿಟ್ಟು, ಮೇಡ್ ಇನ್ ಇಟಲಿ, ಒರಿಜಿನಲ್ ಪಾರ್ಟ್ಸ್ ಮೇಡ್ ಇನ್ ಇಟಲಿ. ಸೊ ಒರಿಜಿನಲ್ ಪಾರ್ಟ್ಸ್ ಆ್ಯಕ್ಚುಲಿ. ಸರ್ ಹೇಳಿ ಸರ್ ಡೀಟೇಲ್ಸ್ ಇದರಲ್ಲಿ ಎಲ್ಲ ಏನೆಲ್ಲ ಬರುತ್ತೆ ಅಂತ. ಸರ್ ಇದು ಲೊವೇಟೋ ಇಂಪೋರ್ಟೆಡ್ ಇಟಾಲಿಯನ್ ಕಿಟ್ಟು, ಫುಲ್ಲಿ ಪ್ಯಾಕೆಡ್ ಕಿಟ್ ಇದು. ಸೊ ಇದನ್ನು ಓಪನ್ ಮಾಡ್ತೇವೆ ನೋಡಿ ಸರ್. ಇದರಲ್ಲಿ ಇನ್ನೊಂದು ಬಾಕ್ಸ್ ಬರುತ್ತೆ. ಇದರಲ್ಲಿ ಇದು ಫುಲ್ ಕಿಟ್, ಲವಾಟೋ ಪ್ಯಾಕೆಡ್ ಕಿಟ್ ಸರ್ ಇದು. ಇದು ECU ಲವಾಟೋದಲ್ಲಿ ಬ್ರೈನ್ ಇದೆ. ಆ್ಯಕ್ಚುಲಿ ಬ್ರೈನ್ ಇದು ಮೇನ್ ಬ್ರೈನ್. ಇಲ್ಲಿಂದನೇ ವೈರಿಂಗ್ ಸೆಟ್ ಎಲ್ಲ ನಾವು ಎಲ್ಲ ಸ್ವಿಚ್ಗೆ ಪ್ರತಿಯೊಂದಕ್ಕೂ ಕನೆಕ್ಟ್ ಆಗೋದು. ಹೌದು. ಸೊ ಫುಲ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು ಇದರಲ್ಲಿ ನಾವು ಮಾಡಬೇಕಾಗುತ್ತೆ. ಇದು ECU ಅಂತ ಹೇಳ್ತೇವೆ ನಾವು. ECU ಎಲೆಕ್ಟ್ರಾನಿಕ್ ಕಂಟ್ರೋಲಿಂಗ್ ಯೂನಿಟ್. ಹೌದು. ಇದೊಂದು ಮೇನ್ ಪಾರ್ಟ್ಸ್. ಆಮೇಲೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಪ್ ಸೆನ್ಸರ್.
ಇದು ಲವಾಟೋದಲ್ಲಿ ಬರೋದು ಎಲ್ಲ ಬ್ರ್ಯಾಂಡೆಡ್ ಲವಾಟೋ ಇಂಪೋರ್ಟೆಡ್ ಇದು. ಓಕೆ ಓಕೆ. ಸೊ ಇದು ಮ್ಯಾಪ್ ಸೆನ್ಸರ್ ಅಂತ ಹೇಳ್ತೀವಿ. ಇದು ಗ್ಯಾಸು ಇನ್ಲೆಟ್ ಔಟ್ಲೆಟ್ ಬರ್ತದೆ. ಇದು ಸೆನ್ಸ್ ಆಗುತ್ತೆ ಇದರಲ್ಲಿ. ಸೆನ್ಸ್ ಆಗುತ್ತೆ. ಹೌದು, ಸೆನ್ಸ್ ಆಗಿ ನಮಗೆ ಸ್ವಿಚ್ಚಿಗೆ ಅಲ್ಲಿಗೆ ಇದು ಆಪ್ರೇಟ್ ಮಾಡುವಾಗ ಇದೆಲ್ಲ ಸೆನ್ಸ್ ಆಗಿ ಹೋಗುತ್ತೆ ಇಲ್ಲಿಂದ. ಓಕೆ ಸರ್. ನೆಕ್ಸ್ಟು ಬಂದುಬಿಟ್ಟು ಪ್ರೆಷರ್ ರಿಡ್ಯೂಸರ್ ಇದು. ಇದು ಒಂದು ಮೇನ್ ಪಾರ್ಟ್ಸ್ ಆ್ಯಕ್ಚುಲಿ. ಸೊ ಕಿಟ್ಟಲ್ಲಿ CNG ಕಿಟ್ಟಲ್ಲಿ ಇದು ಮೇನ್ ಪಾರ್ಟ್ಸು. ಇದು ಡಬಲ್ ಸ್ಟೇಜ್ ಪ್ರೆಷರ್ ರಿಡ್ಯೂಸರ್ ಲವಾಟೋದಲ್ಲಿ. ಓಕೆ. ಲವಾಟೋ ಇಂಪೋರ್ಟೆಡ್ ಪ್ರೆಷರ್ ರಿಡ್ಯೂಸರ್ ಇದು. ಓಕೆ. ಇದು ಡಬಲ್ ಸ್ಟೇಜ್ ರಿಡ್ಯೂಸರ್. ಇದರಲ್ಲಿ ಸಿಂಗಲ್ ಸ್ಟೇಜ್ ರಿಡ್ಯೂಸರ್ ಬರ್ತವೆ. ಸೊ ಇದರಲ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಪ್ರೈಸ್ ಜಾಸ್ತಿ ಆಗುತ್ತೆ. ಹೌದು ಹೌದು, ಫುಲ್ ಫಿಟ್ಟಿಂಗ್ ಎಲ್ಲ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಓಕೆ ಓಕೆ. ಆಮೇಲೆ ನೆಕ್ಸ್ಟ್ ಪಾರ್ಟ್ಸ್ ಬಂದುಬಿಟ್ಟು ಇಂಜೆಕ್ಟ್ರ್ ಬಂದುಬಿಟ್ಟು ಇದು ಲವಾಟೋ ಬ್ರ್ಯಾಂಡೆಡ್. ಸೊ ಇದರಲ್ಲಿ ಬೇರೆ ಇನ್ನೊಂದು ಬ್ರ್ಯಾಂಡು ಬರುತ್ತೋ, ಇದು ನಾವು ಲವಾಟೋನ ಹಾಕ್ತೀವಿ. ಲವಾಟೋ ಇಂಪೋರ್ಟೆಡ್ ಬ್ರ್ಯಾಂಡ್ ಇದು. ಓಕೆ ಓಕೆ. ಸೊ ಇದೆಲ್ಲ ಫುಲ್ ಲವಾಟೋ ಇಂಪೋರ್ಟೆಡ್ ಇಂಜೆಕ್ಟರ್. ನೋಡ್ತಾ ಇರಬಹುದು, ಇದು ಒನ್ ಆಫ್ ದ ಇಂಪೋರ್ಟೆಡ್ ಆಲ್ಮೋಸ್ಟ್ ನಿಮಗೆ ಕಿಟ್ ಎಲ್ಲ ಕಂಪ್ಲೀಟ್ ಆಗಿ ಇಂಪೋರ್ಟೆಡ್ ಬರುತ್ತೆ. ಬೇರೆ ಏನು ಬರಲ್ಲ, ಬೇರೆ ಏನು ಲೋಕಲ್ ಬರೋ. ಹೌದು ಹೌದು. ಓಕೆ ಸರ್. ಇದೊಂದು. ಅಂಡ್ ಇನ್ನು ನೆಕ್ಸ್ಟ್ ಪಾರ್ಟ್ಸ್ ಬಂದ್ಬಿಟ್ಟು ನಿಮಗೆ ವೈರಿಂಗ್ ಸೆಟ್ ಬಂದ್ಬಿಡುತ್ತೆ ಇದರಲ್ಲಿ. ವೈರಿಂಗ್ ಸೆಟ್ ಲವಾಟೋದಲ್ಲಿ ಫುಲ್ ವೈರಿಂಗ್ ಸೆಟ್ ಇದು. ಇದು ECU ಇಂದ ಎಲ್ಲ ಸ್ವಿಚ್ಗೆ, ಇಂಜೆಕ್ಟರ್ಗೆ, ಕಿಟ್ಟಿಗೆ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಇದು ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಎಲ್ಲಕ್ಕೂ ಕನೆಕ್ಟ್ ಆಗುತ್ತೆ. ಓಕೆ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಚ್ಚು. ಇದು ಫೆದರ್ ಟಚ್ ಸ್ವಿಚ್ಚು ಲವಾಟೋ ಬ್ರ್ಯಾಂಡೆಡಲ್ಲಿ. ಲವಾಟೋದಲ್ಲಿ ಬರುತ್ತೆ ಇದು. ಇದು ಫೆದರ್ ಟಚ್ ಸ್ವಿಚ್. ಹೌದು ಹೌದು ಹೌದು. ಸ್ಟೀರಿಂಗ್ ಹತ್ರ. ಹೌದು ಹೌದು. ನಾವು ಇದರಲ್ಲಿ ಲೆವೆಲ್ ಎಷ್ಟು CNG ಗ್ಯಾಸ್ ಇದೆ ಅಂತ ಇದರಲ್ಲಿ ಇಂಡಿಕೇಶನ್ ಕೊಡುತ್ತೆ. ಇಲ್ಲಿ ಸಿಗ್ನಲ್ ಕೊಡುತ್ತೆ. ಹೌದು ಸರ್. ಓಕೆ ಓಕೆ ಓಕೆ. ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಫಿಲ್ಲಿಂಗ್ ವಾಲ್ವ್. ಲವಾಟೋದಲ್ಲಿ ಇದು CNG ಫಿಲ್ಲಿಂಗ್ ವಾಲ್ವ್. CNG ನಾವು ಬಂಕಿಗೆ ಹೋದ್ರೆ CNG ಗ್ಯಾಸ್ ಇಲ್ಲಿಂದನೇ ಫಿಲ್ ಮಾಡೋದು ಆ್ಯಕ್ಚುಲಿ. ಓಕೆ ಓಕೆ. ಇಲ್ಲಿಂದನೇ ಫಿಲ್ ಮಾಡ್ತಾರೆ. ಹೌದು. ಇದು ನಾವು ಫ್ರಂಟ್ ಬೋನೆಟ್ ಅಥವಾ ಬ್ಯಾಕ್ ಸೈಡಲ್ಲಿ ಫಿಟ್ ಮಾಡ್ತೀವಿ. ಓಕೆ ಓಕೆ. ಸೊ ಇದು ನಾವು ಇದರಿಂದ ಡೈರೆಕ್ಟ್ ಹೌದು ಇದು ಇಲ್ಲಿಂದನೇ ಬಂಕಲ್ಲಿ ಫಿಲ್ ಮಾಡ್ತಾರೆ. ಇದು ಆನ್ ಅಂಡ್ ಆಫ್ ವಾಲ್ವ್. ಆನ್ ಅಂಡ್ ಆಫ್. ಓಕೆ ಓಕೆ. ಸೊ ಫಿಲ್ಲಿಂಗ್ ವಾಲ್ವ್. ಸಿಕ್ಕಾಪಟ್ಟೆ weight ಇದೆ. ಹೌದು, ಬ್ರಾಸ್ದು ಬರುತ್ತೆ, ಅದು ಇಂಪೋರ್ಟೆಡ್. ಅದು ITA ಅಲ್ವಾ ನೋಡಿ, ಇಟಲಿ ಅಂತ ಬರ್ತಿದೆ. ಬ್ರಾಂಡೆಡ್ ಐಟಮ್ ಆಕ್ಚುಲಿ. ಹೌದು. ನಾವೇನು ಮಾತಾಡಂಗಿಲ್ಲ. ಹೌದು. ಇವಾಗ ಇದು ನಮಗೆ ಸ್ಟೀಲ್ ಟ್ಯೂಬು. ಇದು ಸ್ಟೀಲ್ ಟ್ಯೂಬು. ನಾವು ಇದು CNG ಟ್ಯಾಂಕ್ ಬ್ಯಾಕಿಂದ ಫ್ರಂಟಿಗೆ ಪ್ರೆಷರ್ ರಿಡ್ಯೂಸರ್ಗೆ ಇದು ಡೈರೆಕ್ಟ್ ಕನೆಕ್ಟ್ ಮಾಡ್ತೀವಿ. ಓಕೆ ಓಕೆ. ಸೊ ಇಲ್ಲಿಂದನೇ ಗ್ಯಾಸ್ ಸಪ್ಲೈ ಆಗೋದು ಆ್ಯಕ್ಚುಲಿ. ಹೌದು, ಇದು ಒಳ್ಳೆ ಇಂಪೋರ್ಟೆಡ್ ಕ್ವಾಲಿಟಿ ಇದು. ಓಕೆ. ಆಮೇಲೆ ಬಂದ್ಬಿಟ್ಟು ಇದು ಪ್ರೆಷರ್ ಗೇಜು. ಇದು ನಾವು ಪ್ರೆಷರ್ ರಿಡ್ಯೂಸರ್ಗೆ ಫಿಟ್ ಮಾಡ್ತೀವಿ. ಸೊ ಟ್ಯಾಂಕಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಇದರಲ್ಲಿ ಇಂಡಿಕೇಶನ್ ತೋರಿಸುತ್ತೋ. ಇಲ್ಲಿಂದ ನಾವು ಸ್ವಿಚ್ ಕನೆಕ್ಟ್ ಮಾಡ್ತೀವಿ. ಸ್ವಿಚ್ಚಲ್ಲಿ ಎಷ್ಟು ಪಾಯಿಂಟ್ ತೋರಿಸುತ್ತೆ ನಮಗೆ. ಸೊ ಫುಲ್ ಟ್ಯಾಂಕ್ ಇದ್ರೆ 4 ಲೈಟ್ ಬರುತ್ತೆ, ಆಮೇಲೆ 3 ಬರುತ್ತೆ, 2 ಬರುತ್ತೆ, 1 ಬರುತ್ತೆ, ರೆಡ್ ಬರುತ್ತೆ. ಸೊ ಆ ಥರ ಇದು ಕನೆಕ್ಟ್ ಆಗೋದು. ಇಷ್ಟೊಂದು ಐಟಮ್ ಬರುತ್ತೆ ಇದರಲ್ಲಿ. ನಮಗೆ ಲವಾಟೋದಲ್ಲಿ ಸ್ವಲ್ಪ ಇನ್ನೊಂದು ಕಿಟ್ ಬರುತ್ತೆ, ಇನ್ನೊಂದು ಪ್ರೆಷರ್ ರಿಡ್ಯೂಸರ್ ಡಿಫ್ರೆಂಟ್ ಟೈಪ್ ಬರುತ್ತೆ ಒಂದು. ಇದು ಆ್ಯಕ್ಚುಲಿ ಇದು ಸಿಂಗಲ್ ಸ್ಟೇಜ್ ಪ್ರೆಷರ್ ರಿಡ್ಯೂಸರ್. ಸೊ ಇದು ಸ್ವಲ್ಪ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದು ಬಿಟ್ಬಿಟ್ಟು ಆಪ್ಷನ್ ಇದೆ, ಜಾಸ್ತಿ ಹೋಗ್ಬೋದು. ಹೌದು ಹೌದು. ಬಟ್ ಎರಡು ಕೂಡ ಒಂದೇ ಬ್ರ್ಯಾಂಡ್ ಲವಾಟೋ. ಸ್ವಲ್ಪ ಇವಾಗ ಸ್ಮಾಲ್ ವೆಹಿಕಲ್ಗೆ 800ಗೆ ಆಲ್ಟೋ 800 ಸೆಲ್ಲರ್ಗೆಲ್ಲ ಇದು ಸಾಕಾಗುತ್ತೆ. ಸೊ ದೊಡ್ಡ ವೆಹಿಕಲ್ ಡಬಲ್ ಸ್ಟೇಜ್ ಪ್ರೀಮಿಯಂ ಸ್ವಲ್ಪ ಅಷ್ಟು. ಅಷ್ಟೇ. ಇನ್ನೊಂದು ಎಷ್ಟು ಸರ್, ಇನ್ನು ಮಿಕ್ಕಿದೆಲ್ಲ ಪೈಪು, ಹೊಸ ಪೈಪು ಇವೆಲ್ಲ ಇಂಪೋರ್ಟೆಡ್ ಬರ್ತದೆ, ಎಲ್ಲ ಲವಾಟೋದೇ ಬರುತ್ತಿದ್ದು. ಇದು ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ. ಹೌದು ಹೌದು. ಹೊಸ ಪೈಪ್ CNG ಪೈಪ್. ಹೌದು. ಇಷ್ಟೆಲ್ಲ ಐಟಮ್ ಬರ್ತಿತ್ತು ಫುಲ್ ಕಿಟ್. ಇಷ್ಟೆಲ್ಲ ಐಟಮ್ ಎಲ್ಲ ಬರುತ್ತೆ. ಸೊ ನಿಮಗೆ ಇವ್ರದ್ದು ಸರ್ಟಿಫೈಡ್ ನೋಡಿ, ಆಲ್ಮೋಸ್ಟ್ 3.4ಗೆ 5ಗೆ ಎಲ್ಲ 5ಗೆ 3.5 ಇದೆ. 4 ಇದೆ ಆಲ್ಮೋಸ್ಟ್. ಸೊ ನೋಡ್ತಾ ಇರ್ಬೋದು, 4 ಸ್ಟಾರ್ ರೇಟಿಂಗ್ ಇದೆ. ಸರ್ಟಿಫೈಡ್ 2022 ಅಂತ ಇದೆ. ಸೊ ಇವೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಇದೆ ಲವಾಟೋ ಕಡೆಯಿಂದ ಹೇಳ್ಬಿಟ್ಟು. ಡಿಕ್ಲೇರ್ ಅದು ಇದು ಎಲ್ಲ ಇದೆ. ಸಿನ್ಸ್ 1958 ಇಂದ ಇವ್ರದ್ದು ಕಂಪ್ನಿ ಇದೆ, ಲವಾಟೋ ಬ್ರ್ಯಾಂಡೆಡ್. ಸೊ ಹೇಳಿ ಸರ್, ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾರ ಡಿಸ್ಕೌಂಟು ಏನಾರ ಇರುತ್ತಾ ಕಾಲ್ ಮಾಡ್ಕೊಂಡು ಬರೋರಿಗೆ? ಇದು CNG ಕಿಟ್ಟಲ್ಲಿ ಆ ಥರ ಏನು ಡಿಸ್ಕೌಂಟ್ಸ್ ಅಂತ ಇರೋದಿಲ್ಲ. ನಾವು ಎಕ್ಸ್ಪೀರಿಯನ್ಸ್ದ ತುಂಬ ವರ್ಷದ ಈ ಫೀಲ್ಡಲ್ಲಿ ಇದ್ದೀವಲ್ಲ, ಅದನ್ನ ನೋಡಿಬಿಟ್ಟು ಕಸ್ಟಮರ್ ನಮಗೆ ಬಂದುಬಿಟ್ಟು ಫಿಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಅವರಿಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ಬಂದಾಗ. ಸೊ ಯಾವುದೇ ಕಸ್ಟಮರ್ ಇಮಿಡಿಯೇಟ್ ಆಗಿ ಬಂದರೆ ನಮ್ಮಲ್ಲಿ ಇಮಿಡಿಯೇಟ್ ಸರ್ವಿಸ್ ಸಿಗುತ್ತೆ. ಸೊ ನಮಗೆ ಟೆಕ್ನಿಕಲ್ ಹುಡುಗರು ತುಂಬ ಜನ ಇರೋದ್ರಿಂದ 8 ಅವರ್ಸ್ ಒಳಗಡೆ 8 ಅವರ್ಸ್ ಅಂತೂ ಒಂದು ಫಿಟ್ಟಿಂಗಲ್ಲಿ ಹೌದು ಸಾಯಂಕಾಲ ಆಗುತ್ತೆ.
ಸಪೋಸ್ ಎನಿ ಟೈಪ್ ಆಫ್ ಪ್ರಾಬ್ಲಮ್ ಬಂದಿದ್ದರೆ ಇಮಿಡಿಯೇಟ್ ಆಗಿ ನಮ್ಮ ಹುಡುಗರು ರೆಡಿ ಮಾಡ್ಕೊಡ್ತಾರೆ, ರೆಕ್ಟಿಫೈ ಮಾಡಿಕೊಡ್ತಾರೆ. ಮತ್ತು ಕಂಪನಿ ವತಿಯಿಂದ ಆಲ್ಮೋಸ್ಟ್ ನಾವು 1 ವರ್ಷ ವಾರಂಟಿ ಗ್ಯಾರಂಟಿ ಕೊಡ್ತೀವಿ. ಸೊ ನಾವು ಸಮಟೈಮ್ಸ್ 1-1.5 ವರ್ಷ ತನಕ ಫ್ರೀ ಸರ್ವಿಸ್ ಕೊಡ್ತೀವಿ ಕಸ್ಟಮರ್. ಸೊ ಆ ಥರ ಇಂದ ಸರ್ವಿಸ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಇವ್ರದ್ದು ಸರ್ಟಿಫೈಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ಟಿಫಿಕೇಟ್ಸ್ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. RTO ಇಂದ ಸರ್ಟಿಫಿಕೇಟ್ನ RFC ಸರ್ಟಿಫಿಕೇಟ್ ಅಪ್ರೂವ್ಡ್ ಆಗಿದೆ. ಸೊ ಇದೆಲ್ಲ ನಮ್ಮ ಲವಾಟೋ ಕಂಪನಿ ನಮ್ಗೆ ಕೊಡ್ತಾ ಇರೋದು. GST ನಂಬರು, ಫುಡ್ ನಮ್ಮದು ಈ ಥರ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೆಲ್ಲ ಇನ್ಫಾರ್ಮೇಷನ್ಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸೊ ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಬನ್ನಿ. ಓಕೆ ಬಾಯ್. ಆರಾಮಾಗಿ ನೀವು CNG ಫಿಟ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಎಲೆಕ್ಟ್ರಿಕ್ ವೆಹಿಕಲ್ಗೆ ಸರ್ ಇನ್ನೂ ಒಂದು ಪಾಯಿಂಟು ಸರ್, ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಗೆ ಆ್ಯಂಡ್ CNG ವೆಹಿಕಲ್ಗೆ ಏನು ಸರ್ ವ್ಯತ್ಯಾಸ? ಮೀನ್ಸ್ ಪ್ಲಸ್ಸು ಮೈನಸ್ ಎಲ್ಲ ಹೇಳಿ ಸರ್. ಮೈನಸ್ಗಳು ಅದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ರೆ, ಇದು ತೊಗೊಂಡ್ರೆ ಏನೆಲ್ಲ ಆಪ್ಷನ್ ನಮಗೆ ಪ್ಲಸ್ ಆಗುತ್ತೆ ಅಂತ. ಸೊ ಎಲೆಕ್ಟ್ರಿಕ್ ವೆಹಿಕಲಿಗೆ ಇನ್ವೆಸ್ಟ್ಮೆಂಟು ಇವಾಗ ಸಪೋಸ್ ಇವಾಗ ಒಂದು ಹೊಸ ಗಾಡಿ ತೊಗೋಬೇಕಂತಂದ್ರೆ ಮಿನಿಮಮ್ ಒಂದು 13 ಲ್ಯಾಕ್ 14 ಲ್ಯಾಕಿಂದ ಮೇಲೆ ಇರ್ತವೆ. ಸೊ ಇವಾಗ ನಮ್ಗೆ ಹತ್ರ ಹಳೆ ಗಾಡಿಗಳಿರ್ತವೆ, ಎಕ್ಸಿಸ್ಟಿಂಗ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, ಅದಕ್ಕೆ ನಮ್ಮ ಪೆಟ್ರೋಲ್ ಆಗಲಿ ಕಷ್ಟ ಆಗುತ್ತೋ. ಸೊ ಅಂಥ ವೆಹಿಕಲ್ಗಳಿಗೆ CNG ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಥರನೇ ಮೇಂಟೈನ್ ಮಾಡ್ಬೋದು. ಸೊ ಅದೇ ಥರ ನಿಮ್ಗೆ ಫ್ಯೂಲ್ ಕಾಸ್ಟಲ್ಲಿ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಇವಾಗ ಯಾರು ಹಳೆ ಕಾರ್ನು, ದೊಡ್ಡ ಕಾರ್ಗಳು, CRV, ಸಿವಿಕ್, ಹೊಂಡಾ ಸಿಟಿ, ಕರೋಲಾ, ಓಲ್ಡ್ ಕಾರ್ನಲ್ಲಿ ಯಾರು ಸೇಲ್ ಮಾಡೋದಿಲ್ಲ. ಇವಾಗ ಎಲ್ಲ ಕಾರುಗಳಿಗೂ CNG ಫಿಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಇದು ಎಲೆಕ್ಟ್ರಿಕ್ ವೆಹಿಕಲ್ ಥರನೇ ಮೇಂಟೈನ್ ಮಾಡ್ಬೋದು. ಆ ಥರನೇ ಸರ್. ಬಟ್ ಏನಂದ್ರೆ ಎಲೆಕ್ಟ್ರಿಕ್ ಅಲ್ಲಿ ತುಂಬಾ ಮೈನಸ್ ಎಲ್ಲ ಇರುತ್ತಲ್ಲ ಸರ್? ಯಾಕಂದ್ರೆ ಇವಾಗ ಅದು ಇಷ್ಟೇ ರೇಡಿಯಸ್ ಬರುತ್ತೆ, ಮೀನ್ಸ್ ಕಿಲೋಮೀಟರ್ ಇಷ್ಟೇ ಬರುತ್ತೆ. ಮತ್ತೆ ಅದಾಗೋದ್ಮೇಲೆ ನಾವು ವೆಯ್ಟ್ ಎಲ್ಲ ಮಾಡಿ ಇದು ಎಲ್ಲ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಬಟ್ ಇದು ಆ ತರ ಇರಲ್ಲ, ನಮ್ಗೆ ಪೆಟ್ರೋಲ್ ಆಪ್ಷನ್ ಇರುತ್ತೆ ಇದರಲ್ಲಿ. CNG ಖಾಲಿ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ನಾವು ಪೆಟ್ರೋಲ್ ಹಳ್ಳಿ ಕಡೆ ಹೋದ್ರು ಆರಾಮಾಗಿ ಎಲ್ಲೂ ಹೋದ್ರೂ ಪೆಟ್ರೋಲ್ ಸಿಗುತ್ತೆ. ಸೊ ಇದು CNG ಹಾಕ್ಸ್ಕೊಳ್ಳಿದ್ರೆ ತುಂಬಾ ಪ್ಲಸ್ ಪಾಯಿಂಟ್ ಎಲೆಕ್ಟ್ರಿಕ್ಗೆ ಹೋಲಿಸ್ಕೊಂಡ್ರೆ. ಎಲೆಕ್ಟ್ರಿಕ್ ತುಂಬ ಪ್ಲಸ್ ಪಾಯಿಂಟ್. ಯಾಕಂತಂದ್ರೆ ನೀವು ಹೇಳ್ದಲ್ಲೇ ಇವಾಗ ಒಂದು ಸಲ ಚಾರ್ಜ್ ಮಾಡ್ಬೇಕಂದ್ರೆ ಬ್ಯಾಟ್ರಿನ ಎಲೆಕ್ಟ್ರಿಕ್ ವೆಹಿಕಲ್ 3 to 4 hours ಆಗುತ್ತೆ. ಇದೇನಿಲ್ಲ, ಎಲ್ಲ ಕಡೆ ಬಂಕ್ ಇದೆ, ರೀಚ್ ಆಗ್ಬೋದು. ಎವ್ರಿ 100 ಕಿಲೋಮೀಟರ್ಗೆ ಇವಾಗೆಲ್ಲ ಬಂಕ್ ಓಪನ್ ಆಗಿಬಿಟ್ಟಿದೆ. ಸೊ ಅಲ್ಲೊಂದ್ಸಲ ನೀವು ಫಿಲ್ ಮಾಡಿಬಿಟ್ರೆ ಎಲ್ಲ ಕಡೆನೂ ಇದು ನಮ್ಮ ಕಾಸ್ಟ್ ಕೂಡ ಕಡಿಮೆ. ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಆಲ್ಮೋಸ್ಟ್ 17 to 18 lakhs ಹತ್ರ ಇದೆ. ಹೌದು ಸರ್, 17 to 18 lakh ಇದೆ. ಮತ್ತು ಬ್ಯಾಟ್ರಿ ಸಪೋಸ್ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಫೇಲ್ಯೂರ್ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ 1.5 lakh ಮೇಲೆ ಇರುತ್ತೆ ಒಂದು ಬ್ಯಾಟ್ರಿದು. ಸೊ ಹಂಗಾಗಿ ಆ ಥರ ಮೇಂಟೆನೆನ್ಸ್ ಹೋದಲ್ಲೂ ಫ್ಯೂಚರ್ಲಿ ಬಂದೇ ಬರುತ್ತೆ. ಬಟ್ ಅದು ಕಂಪೇರ್ ಮಾಡಿದ್ರೆ ನಮಗೆ CNG ಇಸ್ ಬೆಟರ್. CNG ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಕಸ್ಟಮರ್. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ನಮಗೆ ಎಲ್ಲ ನೀಟಾಗಿ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ನೀಟಾಗಿ ಎಲ್ಲ ತೋರಿಸಿದ್ದಾರೆ. ಸೊ ನಾನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಫೋನ್ ನಂಬರು ಎಲ್ಲ ನಿಮಗೆ ಎಂಟೈರ್ ವಿಡಿಯೋ ಫೋನ್ ನಂಬರು ಸ್ಕ್ರೋಲ್ ಆಗ್ತಿರುತ್ತೆ. ನೀವು ಅದಕ್ಕೆ ಕಾಲ್ ಮಾಡಿಕೊಂಡು ಬಂದು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬಿಡ್ಬೋದು. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ನಿಮಗೆ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.